ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬಿಜೆಪಿ ಬಂಗಾಳದಲ್ಲಿ ಗೆಲುವಿನ ರಣಕಹಳೆ ಮೊಳಗಿಸ್ತಾ ಇದ್ದಂತೆ ಒಬ್ಬ ವ್ಯಕ್ತಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ಯಾಕೆಂದರೆ ಯಾವಾಗಲೂ ಕೂಡ ಆತನಿಗೆ ಪೊಲೀಸ್ನವರು ಅಡ್ಡ ಮತದಾನ ಮಾಡದೆ ಥಳಿಸ್ತಾ ಇದ್ರಂತೆ. ನೋಡಿ, ದೀದಿ ವಿರುದ್ಧ ಯಾರೇ ತಿರುಗು ಬಿದ್ದರೂ ಅವರನ್ನು ಟಾರ್ಗೆಟ್ ಮಾಡೋ ಮಟ್ಟಿಗೆ ಅಲ್ಲಿ ದಾದಾಗಿರಿ ದೀದಿ ದರ್ಬಾರ್ನಲ್ಲಿತ್ತು. ದೀದಿ ಸೋಲಿಗೆ ಈ ವಿಡಿಯೋದಲ್ಲಿ ಏನು ಕಾರಣಗಳು, ಆಕೆ ಮಾಡಿದಂಥ ಹಗರಣಗಳೇನು, ಯಾಕೆ ಮೋದಿಯೇ ಬೇಕು ಅಂತ ಅಲ್ಲಿನ ಜನ ಡಿಸೈಡ್ ಮಾಡಿದ್ರು ಅನ್ನೋದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಫುಲ್ ಭಾರತದ ಭೂಪಟವೇ ಈಗ ಕೇಸರಿಮಯವಾಗಬಿಟ್ಟಿದೆ. ಯಾರೂ ಕೂಡ ಊಹೆ ಮಾಡಲಿಲ್ಲ. ನಿಮಗೆ ಪಂಚರಾಜ್ಯ ಚುನಾವಣೆಗಳಲ್ಲಿ ತಮಿಳುನಾಡಿನಲ್ಲಿ TVK ಬಿರುಗಾಳಿಯನ್ನು ಬೀಸಿದ್ದು, NTR ಮತ್ತು MGR ಬಳಿಕ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ನಟ ವಿಜಯ್ ಅವರು. ಇನ್ನು ಅಸ್ಸಾಂ ವಿಚಾರಕ್ಕೆ ಬಂದರೆ 3ನೇ ಬಾರಿಗೆ BJP ಬರ್ತಾ ಇದೆ. 10 ವರ್ಷಗಳ ಕಾಂಗ್ರೆಸ್ ಕನಸು ಕೂಡ ಭಗ್ನ ಆಗಿಬಿಡ್ತು. ಇನ್ನು ಕೇರಳದಲ್ಲಿ 3 ಕ್ಷೇತ್ರಗಳಲ್ಲಿ ಗೆದ್ದು ಇತಿಹಾಸವನ್ನು BJP ಮತ್ತೆ ಸೃಷ್ಟಿ ಮಾಡ್ತಾ ಇದೆ. ಆದರೆ ಸ್ವಲ್ಪ ಕಾಂಗ್ರೆಸ್ಗೆ ಸಮಾಧಾನ ಪಡ್ಕೊಳ್ಬಹುದು. LDFಗೆ ಹ್ಯಾಟ್ರಿಕ್ ಗೆಲುವು ಈಗ ಕೈ ತಪ್ಪಿದೆ. ಕೇರಳದ ವಿಚಾರಕ್ಕೆ ಬಂದರೆ ಇನ್ನು ಪುದುಚೇರಿಯಲ್ಲಿ ಮತ್ತೆ NDA ಅಧಿಕಾರಕ್ಕೆ ಬರ್ತಾ ಇದೆ. ಸತತ 5ನೇ ಬಾರಿಗೆ ರಂಗಸ್ವಾಮಿಗೆ CM ಪಟ್ಟ ಸಿಗ್ತಾ ಇದೆ. ಇನ್ನು TVK ಖಾತೆ ಕೂಡ ತೆರೆದಿದೆ. ಮೊದಲ ಬಾರಿಗೆ 4 ಸ್ಥಾನವನ್ನು ಗೆದ್ದಂಥ BJP 2 ಕಡೆ ಕಾಂಗ್ರೆಸ್ಗೆ ಲಾಸ್ ಕೂಡ ಮಾಡಿಕೊಡ್ತು. ಇನ್ನು ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದರೆ ಈ ಬಾರಿ ಕಮಾಲ್ ಮಾಡಿರೋದು BJPಯ ಬಿರುಗಾಳಿಗೆ ತುಫಾನ್ಗೆ ಕೊಚ್ಚಿ ಹೋದಂಥ TMC ತನ್ನ ಅಧಿಕಾರವನ್ನು ಕೂಡ ಕಳೆದುಕೊಳ್ಳಬೇಕಾಗಿ ಬಂತು. ನೋಡಿ, ಹಾಲಿ CMಗಳೇ ಈ ಬಾರಿ ಸೋತಿರೋದು. ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಅವರು ಭವಾನಿಪುರ ಕ್ಷೇತ್ರದಲ್ಲಿ 15,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಸೋಲುಂಡ್ರು. ಜೊತೆಗೆ ಸುವೇಂದು ಅಧಿಕಾರಿ ಜಯಬೇರಿಯನ್ನು ಬಾರಿಸಿದ್ರು. ಇದೀಗ ಅವರೇ CM ಅಭ್ಯರ್ಥಿ ಕೂಡ ಅನ್ನೋ ಘೋಷಣೆ ಕೂಡ ಈಗ ಮೊಳಗ್ತಾ ಇರೋದು. ನೋಡಿ, ಇಡೀ ದೇಶ BJP ಕಡೆ ಒಲವು ತೋರಿದ್ರು ಕೂಡ ಬಂಗಾಳ ಮಾತ್ರ BJPಯನ್ನು ಹೊಸ್ತಲು ದಾಟೋಕ್ಕೂ ಕೂಡ ಬಿಟ್ಟಿರಲಿಲ್ಲ. ಇದೀಗ ಮೋದಿ ಅಮಿತ್ ಶಾ ಹಠದಿಂದ ಕಳೆದ 6-7 ತಿಂಗಳು ಅಲ್ಲೇ ಬೀಡುಬಿಟ್ಟು ಬಂಗಾಳವನ್ನು ತನ್ನ ವಶಕ್ಕೆ ಪಡೆದಿರೋದು. ದೀದಿ ಪಾಲಿಟಿಕ್ಸ್ ಅಂದರೆ ಅಲ್ಲಿ ಹೋರಾಟ, ದಂಗೆ, ಪ್ರತಿಭಟನೆ ಇವೇ ಕೇಳಿಬರ್ತಾ ಇತ್ತು. ನಿಮಗೆ 1977ರಲ್ಲಿ ಕಾಂಗ್ರೆಸ್ ಬಂಗಾಳದಲ್ಲಿ ಅಧಿಕಾರವನ್ನು ಕಸಿದುಕೊಂಡು ಬರೋಬ್ಬರಿ 34 ವರ್ಷಗಳ ಕಾಲ ಆಳ್ವಿಕೆ ನಡೆಸಿತು. ಅಲ್ಲಿಗೆ ದೀದಿ ಕರಾಳ ಕಣ್ಣು ಬಿದ್ದಿದ್ದೇ ಹೋರಾಟದ ಮುಖಾಂತರವಾಗಿ. ನಂದಿಗ್ರಾಮ, ಸಿಂಗೂರಿನಲ್ಲಿನ ಭೂಸ್ವಾಧೀನದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿ ಸ್ಟ್ರೀಟ್ ಫೈಟರ್ ಅನ್ನೋ ಬಿರುದನ್ನು ಪಡೆದರು. 2011ರಲ್ಲಿ ಇದೇ ಎಡರಂಗ ಗೌರ್ಮೆಂಟ್ನ ಕಿತ್ತೆಸೆದು ಅಲ್ಲಿ 15 ವರ್ಷಗಳ ದುರಾಡಳಿತ ಕೊಟ್ಟವರು ಮಮತಾ ಬ್ಯಾನರ್ಜಿ. ನೋಡಿ, 2021ರ ನಂತರ ದೀದಿ ಸರ್ಕಾರ ಯಾವ ಮಟ್ಟಿಗೆ ರೌಡಿಸಮ್ ಮಾಡಲಿಕ್ಕೆ ಇಳೀತು ಅಂದರೆ, ಕಾರ್ಯಕರ್ತರು BJP ಅವರು ಇರಲಿ, ಬೇರೆ ಪಕ್ಷದವರು ಇರಲಿ, ಅವ್ರ ಮೇಲೆ ನಿರಂತರವಾಗಿ ಹಲ್ಲೆ ಮಾಡೋದು, ದೊಂಬಿಗಳು, ಬೆದರಿಕೆಗಳು ಕೇಳಿ ಬರ್ತಾನೆ ಇದ್ವು. ಅದಾದ ನಂತರ BJP ಫೋಕಸ್ ಮಾಡಿದ್ದೇ ದೀದಿಯ ವೈಫಲ್ಯಗಳ ಕಡೆಗೆ. ಟಾರ್ಗೆಟ್ ಟು ದೀದಿ ಮಿಸ್ಟೇಕ್ಸ್ ಅನ್ನೋ ರೀತಿಯಾಗಿ ಹೋರಾಟವನ್ನು ಶುರು ಮಾಡಿಕೊಳ್ತು. ಇದೇ TMC ಪಕ್ಷದ ಸಿಂಡಿಕೇಟ್ ರಾಜ್ ಮತ್ತು ಸಂದೇಶ್ ಖಾಲಿಯಿಂದ ಹಿಡಿದು RGಕರ್ ಮೆಡಿಕಲ್ ಕಾಲೇಜಿನ ಪ್ರಕರಣಗಳು ಇಡೀ ದೇಶದಾದ್ಯಂತ ಸೆನ್ಸೇಷನ್ ಮೂಡಿಸ್ಬಿಟ್ವು. ಹಗರಣಗಳ ವಿಚಾರಕ್ಕೆ ಬಂದರೆ ದೀದಿ ಅವರದ್ದು ಕಲ್ಲಿದ್ದಲು ಹಗರಣ, ಶಿಕ್ಷಕರ ನೇಮಕಾತಿ ಹಗರಣಗಳು, ಶಾರದಾ ಚಿಟ್ ಫಂಡ್ ಹಗರಣಗಳು ಇವೆಲ್ಲವೂ ಕೂಡ ದೀದಿ ಸರ್ಕಾರದ ಇತ್ತೀಚಿನ ಕೊಳ್ಳೆ ಹೊಡೆದಂಥ ಹಗರಣಗಳು. ಇನ್ನು ದೀದಿ ಸರ್ಕಾರಕ್ಕೆ ಪರ್ಸನಲ್ ಪಾಲಿಟಿಕ್ಸ್ಗೆ ಸಲಹೆ ಕೊಡ್ತಾ ಇದ್ದಂಥ IPAC ಸಂಸ್ಥೆಯ ಕಚೇರಿ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಖುದ್ದಾಗಿ ಮಮತಾ ಬ್ಯಾನರ್ಜಿಯವರೇ ಅಲ್ಲಿನ ಕಚೇರಿಗೆ ನುಗ್ಗಿ ಅಲ್ಲಿನ ಮಹತ್ವದ ದಾಖಲೆಗಳನ್ನು ಹೊತ್ತೊಯ್ದಿದ್ರು. ಇವೆಲ್ಲವೂ ಕೂಡ ಪ್ರಮುಖ ಕಾರಣಗಳಾಗುತ್ತೆ ದೀದಿಯ ಸೋಲಿಗೆ. ಇನ್ನೂ ಅನೇಕ ಮಾಹಿತಿಗಳನ್ನು ಕೊಡೋದಿದೆ. ಸ್ನೇಹಿತರೆ, ಎಲ್ಲ ಹಗರಣಗಳ ಜೊತೆಗೆ ನಮಗೆ SIR ಮತ ಪರಿಷ್ಕರಣೆ ಇದೆಯಲ್ಲ, ಅದೊಂದು ದೊಡ್ಡ ಮ್ಯಾಥಮೆಟಿಕ್ಸ್ ಅಂತಲೇ ಕರಿಬೋದು. ಇದು ದೊಡ್ಡ ಗೇಮ್ ಚೇಂಜರ್ ಆಗೂ ಕೂಡ ಬದಲಾವಣೆ ಆಗಿದ್ದು. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತದಾರರ ಹೆಸರುಗಳನ್ನು ತೆಗೆದುಹಾಕಿದ್ದು. ಇವೆಲ್ಲವೂ ಕೂಡ ಕಪ್ಪು ಪಟ್ಟಿಗೆ ಸೇರಿಸಿಬಿಟ್ರು. ಈ ಅಳಿಸುವಿಕೆ ಇದೆಯಲ್ಲ, ಇದು ದೊಡ್ಡ ಬಲವಾದ ಪೆಟ್ಟನ್ನು ಕೂಡ ಅಲ್ಲಿ ಕೊಡ್ತು. ನಿಮಗೆ ಎಲ್ರಿಗೂ ಕೂಡ ಗೊತ್ತಿರ್ಬೋದು, ಮುರ್ಷಿದಾಬಾದ್, ಮಾಲ್ಡಾ ಮತ್ತು ಉತ್ತರ 24 ಪರಗಣದಂತಹ ಜಿಲ್ಲೆಗಳಲ್ಲಿ ಈ ಥರದೊಂದು ಶುದ್ಧೀಕರಣದ ಪ್ರಕ್ರಿಯೆ ಯಾವಾಗ ಶುರುವಾಯಿತು ಅಲ್ಲಿ ಒಂದು ದೊಡ್ಡ ಮಟ್ಟಿಗಿನ ಬದಲಾವಣೆಯನ್ನು ತರಲಾಯಿತು. ಇನ್ನು ಆಹಾರದ ವಿಚಾರವಾಗಿ ಅದೇ ಪಶ್ಚಿಮ ಬಂಗಾಳದಲ್ಲಿ ವಾದ ಮತ್ತು ಪ್ರತಿವಾದಗಳು, ದಾಳಿ ಮತ್ತು ವಾಗ್ದಾಳಿಗಳು ಕೂಡ ನಡೀತಾ ಇದ್ದಿದ್ದು. ನಿಮಗೆ ಧರ್ಮ ಮತ್ತು ಆಹಾರದ ವಿಚಾರವಾಗಿ ಆಗಿದ್ದು. BJP ಬಂದರೆ ನೀವು ಮೀನು ತಿನ್ನೋದಕ್ಕೆ ಆಗೋದಿಲ್ಲ, ನಿಲ್ಲಿಸಿಬಿಡಬೇಕಾಗಿತ್ತೆ ಅಂತ ಹೇಳಿ ಇದೇ ಮಮತಾ ಬ್ಯಾನರ್ಜಿಯವರು ಪುರುಲಿಯಾದಲ್ಲಿ ಹೆದರಿಸಿಬಿಟ್ಟಿದ್ರು. ಅದಕ್ಕೆ ಪ್ರತಿ ದಾಳಿಯನ್ನು ಕೂಡ BJP ಮಾಡ್ತು. ಅದು ತುಂಬ ನಯವಾಗೂ ಕೂಡ ರಿಯಾಕ್ಟ್ ಮಾಡಿದ್ದು. ಮಾಚೇವಟ್ ಬಂಗಾಳಿ ಅಂದರೆ ಮೀನು ಮತ್ತು ಅನ್ನದ ಬಂಗಾಳಿ ಅನ್ನೋ ವಾಕ್ಯವನ್ನು ಬಳಸಿದ್ದು. ಅನುರಾಗ್ ಠಾಕೂರ್ ಅವರು ಪಬ್ಲಿಕ್ನಲ್ಲೇ ನಿಂತ್ಕೊಂಡು ಮೀನು ತಿಂದು ತೋರಿಸ್ಬಿಟ್ರು.
ಅದು ಎಲ್ಲ ಕಡೆ ವೈರಲ್ ಆಗಿಬಿಡ್ತು. ಇನ್ನು ಮೀನು ತಿನ್ನೋರೆ ಬಂಗಾಳದ ಮುಖ್ಯಮಂತ್ರಿ ಕೂಡ ಆಗ್ತಾರೆ ಅಂಥೇಳಿ ಯಾವಾಗ ಮೀನು ತಿನ್ನೋದನ್ನು ನಿಲ್ಲಿಸಬೇಕಾಗತ್ತೆ ಅಂತ ಇದೇ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೆದರಿಸಿದ್ರೆ ಮೀನು ತಿಂದು ತೋರಿಸ್ಬಿಟ್ರು. ಮೀನು ತಿನ್ನೋರೆ ಬಂಗಾಳದ CM ಆಗ್ತಾರೆ ಅನ್ನೋ ಘೋಷಣೆಗಳು ಕೂಡ ಬಂದುಬಿಟ್ಟವು. ಇಲ್ಲಿ ಒಂದು ಕಡೆ ಶಾಕ್ತ ಸಂಪ್ರದಾಯಕ್ಕೂ ಮತ್ತು BJPಯ ಹಿಂದುತ್ವಕ್ಕೂ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಸಂಘರ್ಷಗಳಿಲ್ಲ ಅನ್ನೋದನ್ನು BJP ಒತ್ತಿ ಹೇಳಿದ್ದು ನೋಡಿ. ಇನ್ನೊಂದು ಕಡೆ TMCಯ ಸಯಾನಿ ಘೋಷ್ ಹಾಡಿದಂಥ ಮೇರೆ ದಿಲ್ ಮೇ ಹೈ ಕಾಬಾ ಹಾಡಿಗೆ ಪ್ರತಿಯಾಗಿ ಕಾಬಾ ವರ್ಸಸ್ ಮಾ ಕಾಳಿ ಅನ್ನೋ ವಾಕ್ಯಗಳು ಘೋಷಣೆಗಳು ಮೊಳಗಲಿಕ್ಕೆ ಶುರುವಾಯಿತು. ಕಳೆದ ಬಾರಿ ತನಗೆ ಕೈ ಹಿಡಿಯದ ಜೈ ಶ್ರೀರಾಮ್ ಘೋಷಣೆ ಬದಲಿಸಿ ಈ ಬಾರಿ ಜೈ ಮಾ ಕಾಳಿ ಅನ್ನೋ ಮಂತ್ರವನ್ನು BJP ಎಲ್ಲ ಕಡೆ ಪಠಿಸ್ಲಿಕ್ಕೆ ಶುರು ಮಾಡ್ತು. ಮಮತಾರ ಬಂಗಾಳಿ ಅಸ್ಮಿತೆಯ ಟ್ರಂಪ್ ಕಾರ್ಡನ್ನೇ ಅದರ ವಿರುದ್ಧವಾಗಿ ಬಳಸಲಿಕ್ಕೆ ಮುಂದುವರಿಸಲಾಯಿತು. ನಿಮ್ಮ ಹೃದಯದಲ್ಲಿ ಕಾಬಾ ಇರ್ಬೋದು, ಆದರೆ ಬಂಗಾಳದ ಮಣ್ಣಲ್ಲಿ ಮಾ ಕಾಳಿ ಇದ್ದಾಳೆ ಅನ್ನೋ ರೀತಿಯಾಗಿ ಯೋಗಿ ಆದಿತ್ಯನಾಥ್ ಅವರು ಪಶ್ಚಿಮ ಬಂಗಾಳದ ಮಣ್ಣಿನ ನೆಲದಲ್ಲಿ ನಿಂತುಕೊಂಡು ಮಾತನಾಡಲಿಕ್ಕೆ ಶುರು ಮಾಡಿಬಿಟ್ರು. ಇದೆಲ್ಲವೂ ಕೂಡ ಒಂದು ಹೊಸ ಧೈರ್ಯವನ್ನು ಕೊಟ್ಟಿದ್ದು. ಇನ್ನು ನಿಮಗೆ ಫ್ರೀ ಸ್ಕೀಮ್ಗಳ ವಿಚಾರಕ್ಕೆ ಬರೋದಾದರೆ ಒಂದು ದೊಡ್ಡ ಧೈರ್ಯವನ್ನು ಕೊಟ್ಟಿದ್ದು ಮಹಿಳೆಯರಿಗೆ. ಇದೇ ಮಮತಾ ಅವರ ಮಹಿಳಾ ಮತ ಬ್ಯಾಂಕ್ ಆಗಿದ್ದನ್ನು ಭೇದಿಸಬೇಕು ಅಂದರೆ TMCಯ ಲಕ್ಷ್ಮೀರ್ ಭಂಡಾರ್ ಯೋಜನೆ, ಅದಕ್ಕೆ ಪ್ರತಿಯಾಗಿ BJP ತಿಂಗಳಿಗೆ 3,000 ರೂಪಾಯಿ ಕೊಡಲಿಕ್ಕೆ ಮುಂದಾಯಿತು. ಇನ್ನು ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 33% ಮೀಸಲನ್ನು ಭರವಸೆ ಕೊಡ್ತು. ಇವೆಲ್ಲವೂ ಕೂಡ ಇನ್ನು ಸಂದೇಶ್ ಕಾಲಿಯ ಸಂತ್ರಸ್ತೆ ರೇಖಾ ಪಾತ್ರ ಅವರಿಗೆ, ಆರ್ಜಿಕರ್ ಸಂತ್ರಸ್ತೆಯ ತಾಯಿ ರತ್ನಾ ದೇವನಾಥ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು. ಒಂದು ಮಹಿಳೆಯರಿಗೆ ಎಲ್ರಿಗೂ ಕೂಡ ಸುರಕ್ಷತೆಯನ್ನು ಕೊಡೋದರಲ್ಲಿ BJP ಯಾವತ್ತೂ ಕೂಡ ಹಿಂದುಳಿದಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತು. ಮಹಿಳೆಯರು ನೀವು ರಾತ್ರಿ ವೇಳೆ ಹೊರಗೆ ಬರಲಿಕ್ಕೂ ಕೂಡ ಭಯ ಪಡ್ತಾ ಇದ್ದೀರಿ, ಆದರೆ BJP ಅಧಿಕಾರಕ್ಕೆ ಬಂದರೆ ರಾತ್ರಿ 2 ಗಂಟೆಗೂ ಕೂಡ ನೀವು ಹೊರಗೆ ಬರ್ಬೋದು ಅಂತ ಮೋದಿಯವರು ಘೋಷಣೆಯನ್ನು ಮೊಳಗಿಸಿದ್ದು, ಭಾಷಣಗಳಲ್ಲಿ ಅದನ್ನು ಒತ್ತಿಯಾಗಿ ಹೇಳಿದ್ದು. ಇವೆಲ್ಲವೂ ಕೂಡ ಇನ್ನು ಜೆನ್ಜಿ ವೋಟ್ಗಳನ್ನು ತಮ್ಮ ಕಡೆ ತಿರುಗಿಸೋದ್ರಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗಿನ ಹೋರಾಟವನ್ನೇ BJP ಮಾಡಿದೆ ಅಂತ ಹೇಳ್ಬೋದು. ಜೆನ್ಜಿ ಬಲದ ಮೇಲೆ ವಿಶ್ವಾಸ ಇಟ್ಟಿತ್ತು. ಈ ಬಾರಿ ನಿರುದ್ಯೋಗವನ್ನು ದೀದಿ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸಲಿಕ್ಕೂ ಕೂಡ ಮುಂದಾಯಿತು. ಸುಮಾರು 22 ಲಕ್ಷಕ್ಕೂ ಹೆಚ್ಚಿನ ಯುವಕರು ಕೆಲಸ ಆರಿಸಿ ಹೊರ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾಡಿ ತಂದು ನಾವು ಉದ್ಯೋಗದ ಭರವಸೆಯನ್ನು ಕೊಡ್ತೀವಿ ಅಂತ ಹೇಳಿ ಕೂಡ BJP ಹೇಳ್ತು. ಮಾಸಿಕ 3,000 ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಮಹಿಳೆಯರ ಜೊತೆಗೆ ಯುವಜನರ ಮತಗಳನ್ನು ಕೂಡ ತನ್ನ ಬುಟ್ಟಿಗೆ ಸೆಳೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು BJP ವಹಿಸ್ತು. ನೋಡಿ, ಇವೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟಿಗಿನ ಗೆಲುವನ್ನು BJPಗೆ ಮಾಡಿಕೊಡ್ತು ಈ ಬಾರಿ. ಇದೆಲ್ಲದರ ಜೊತೆಗೆ ನೋಡಿ 80,000 ಮತಗಟ್ಟೆಗಳ ಅಂಕಿ ಅಂಶಗಳ ವಿಶ್ಲೇಷಣೆಯನ್ನು ಮಾಡಿಕೊಂಡು ಒಂದು ಕೆಲವು ತಿಂಗಳಿಂದ ಬೆಳಗಿನ ಜಾವನೆ 3 ಗಂಟೆಯವರೆಗೂ ಕೂಡ ನಡೀತಾ ಇದ್ದಂಥ ದೊಡ್ಡ ಮ್ಯಾರಥಾನ್ ಸಭೆಗಳು ಇವೆಲ್ಲವುಗಳನ್ನು ಕೂಡ ಪ್ಲಸ್ ಮಾಡಿಕೊಳ್ತು BJP. ಇನ್ನು ಉತ್ತರ ಪ್ರದೇಶದ ಪನ್ನಾ ಪ್ರಮುಖ ಮಾದರಿಯ ಜಾರಿ ಅಂದರೆ ನೀವು BJPಯನ್ನು ಬೂತ್ ಮಟ್ಟದಲ್ಲಿ ಹೇಗೆ ಬಲಿಷ್ಠಗೊಳಿಸಬೇಕು ಅನ್ನೋದಕ್ಕೆ ಮ್ಯಾನ್ ಟು ಮ್ಯಾನ್ ಅನ್ನೋ ಒಂದು ಫಾರ್ಮುಲಾ ಇಲ್ಲಿ ಪ್ಲೇ ಮಾಡಿದ್ದು. ಪ್ರತಿ ಮನೆಯನ್ನು 4 ಬಾರಿ ಸಂಪರ್ಕ ಮಾಡೋದು ಅದು BJPಗೂ ಕೂಡ ಪ್ಲಸ್ ಆಯಿತು. ಇನ್ನು ಕಳೆದ ಬಾರಿ ಹೊರಗಿನವರು ಅನ್ನೋ ಹಣೆಪಟ್ಟಿಯಿಂದ ತಪ್ಪಿಸ್ಕೊಳ್ಬೇಕು. ಎಲ್ಲರೂ ಕೂಡ ಪ್ರಚಾರಕ್ಕೆ ಬಂದರೆ ಇವರೆಲ್ಲರೂ ಕೂಡ ಹೊರಗಿನವರು ಅನ್ನಲಾಗ್ತಾಯಿತ್ತು. ಆದರೆ ಈ ಬಾರಿ ಸ್ಟಾರ್ ಪ್ರಚಾರಕನ್ನು 40 ಸ್ಟಾರ್ ಪ್ರಚಾರಕರಲ್ಲಿ ಸ್ಥಳೀಯ ಬಂಗಾಳಿ ನಾಯಕರಿಗೆ, ಲೀಡರ್ಸ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದು. ಬಂಗಾಳದ ಮಣ್ಣಿನ ಮಗನೇ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋ ಮೋದಿ ಮತ್ತು ಅಮಿತ್ ಶಾ ಅವರ ಘೋಷಣೆಗಳು ಮಮತಾ ಅವರನ್ನು ಕೂಡ ನೆಲಕಚ್ಚುವಂತೆ ಮಾಡಿಬಿಡ್ತು. ಏನೇ ಇರಲಿ, ಈ ಬಾರಿ ಗಂಗಾ ಮಾತೆ ಬಿಹಾರದಿಂದ ಬಂಗಾಳಕ್ಕೂ ಕೂಡ ಹರಿತಾಳೆ, BJPಯ ವಿಜಯ ಅಲ್ಲಿಯವರೆಗೂ ಕೂಡ ಹರಿಯುತ್ತೆ ಅಂತ ಹೇಳಿ ಪ್ರಧಾನಿ ಮೋದಿಯವರು ಬಿಹಾರದ ಎಲೆಕ್ಷನ್ ಗೆದ್ದಾಗ ಒಂದು ಭವಿಷ್ಯವನ್ನು ನುಡಿದಿದ್ದರು. ಅದು ಇವತ್ತು ನಿಜ ಆಯಿತು. ಬಂಗಾಳದಲ್ಲಿ BJP ಬಂದರೆ ಢಾಕಾದಿಂದ ಅಕ್ರಮ ವಲಸೆ ಹೋದವರೆಲ್ಲರೂ ಕೂಡ ಪುನಃ ಓಡಿ ಬರ್ತಾರೆ, BJP ಅಲ್ಲಿ ಬರಬಾರ್ದು ಅಂತ ಇದ್ದರು. ಆದರೆ ಬಾಂಗ್ಲಾದ ಪ್ರಾರ್ಥನೆಯನ್ನು BJP ಬುಡಮೇಲು ಮಾಡಿಬಿಡ್ತು. ಇದು ಪ್ರಮುಖವಾಗಿ ಇದೇ ದೀದಿ ಮಾಡಿಕೊಂಡಂಥ ಎಡವಟ್ಟುಗಳು ಅಂತ ಹೇಳ್ಬೋದು. ಬಂಗಾಳದಂತಹ ಬೆಂಕಿಯ ನೆಲದಲ್ಲಿ ಕಮಲವನ್ನು ಅಳಿಸಿದ್ದಿದೆಯಲ್ಲ, ಅದು ದೊಡ್ಡ ಗ್ರೇಟ್ನೆಸ್ ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೋದು.